ಹಂತಕರಿಗೆ ಸುಳಿವು ಕೊಟ್ಟಿದ್ಲು ಸುಂದರಿ. ಸಿಸಿಟಿವಿಯಲ್ಲಿ ಸೆರೆಯಾಯ್ತು ಕೊಲೆಯ ರಹಸ್ಯ. ಹತ್ತು ವರ್ಷದ ಹಳೆ ದ್ವೇಷ, ಹಲ್ಮುರ್ಕ ರಾಜು ಫಿನಿಶ್. ಬೆಂಗಳೂರಿನಲ್ಲಿ ಮತ್ತೆ ಬಾಲ ಬಿಚ್ಚಿದ ರೌಡಿಗಳು. ಒಂದು ಕಡೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಬೆಳಿಗ್ಗೆ ಆದ್ರೆ RSS ಬಿಜೆಪಿ ಕುರಿತು ಸಾಕಷ್ಟು ಮಾತನಾಡ್ತಲೇ ಇರ್ತಾರೆ. ಮಗದೊಂದು ಕಡೆ ನೋಡಿ, ಬೆಂಗಳೂರಿನಲ್ಲಿ ಹಾಡು ಹಗಲೇ ಕೊಲೆ ಆಗ್ತಾ ಇರುವಂತದ್ದು, ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇರುವಂತದ್ದು, ಜನರಲ್ಲಿ ನಿಜಕ್ಕೂ ಒಂದು ರೀತಿ ಆತಂಕ ಮನೆ ಮಾಡಿರುವಂತದ್ದು. ನೋಡಿ, ಜೂನ್ 27ನೇ ತಾರೀಕು, ಕಳೆದ ಜೂನ್ 27ನೇ ತಾರೀಕು ಸುಮಾರು 5:30 ಸಮಯ ಅಂತ ಅನ್ಸುತ್ತೆ, ಆತ ಸಲೂನಿಂದ ಹೊರಗಡೆ ಬರ್ತಾನೆ. ರಾಜು ಅಲಿಯಾಸ್ ಹಲ್ಮುರ್ಕ ರಾಜು, ಈತ ರೌಡಿ ಶೀಟರ್ ಕೂಡ ಆಗಿರ್ತಾನೆ. ಈ ಹಿಂದೆ ಸುಮಾರು 10 ವರ್ಷದ ದ್ವೇಷ ಅಂತ ಅನ್ಕೊಳ್ಳಿ ಈ ಒಂದು ಘಟನೆ ಆಗೋದಕ್ಕೆ. ಏನ್ ಈ ಕೊಲೆ ಪ್ರಕರಣ ಆಗಿದ್ದಿಲ್ಲ, ಸೊ ಇದು ಆಗೋದಕ್ಕೆ ಒಂದು 10 ವರ್ಷದ ಹಳೆಯ ದ್ವೇಷದ ಕಾರಣದಿಂದಾಗಿ ಈ ಒಂದು ಹತ್ಯೆ ಆಗಿದೆ ಅಂತ ಹೇಳಿ ಪೊಲೀಸ್ ಮೂಲದಿಂದ ತಿಳಿದು ಬಂದಿರುವಂತದ್ದು. ಈ ಹಿಂದೆ ಸ್ಟ್ಯಾಂಡ್ ಕುಟ್ಟಿ ಎಂಬ ಆತನನ್ನ ಇದೇ ಏನು ಹಲ್ಮುರ್ಕ ರಾಜು ಹತ್ಯೆ ಮಾಡಿರ್ತಾನೆ. ಆ ಒಂದು ಸಂಬಂಧ ಜೈಲು ವಾಸವನ್ನು ಕೂಡ ಅನುಭವಿಸಿ ಬಂದಿರ್ತಾನೆ. ಅದೇ ಒಂದು 10 ವರ್ಷದ ಹಳೆ ಜಿದ್ದಿನಿಂದ ಇದೀಗ ಏನು ರೌಡಿಗಳ ಒಂದು ಪುಂಡರ ಗುಂಪು ಈತನನ್ನ ಹಾಡು ಹಗಲೇ ರಸ್ತೆನಲ್ಲಿ ಅಟ್ಟಾಡಿಸ್ಕೊಂಡು ಹೆಂಗೆ ಹೊಡಿತಾರೆ ಅಂದ್ರೆ ನಿಜಕ್ಕೂ ಬೆಂಗಳೂರಿನಲ್ಲಿ ಒಂದ್ ರೀತಿ ಭಯ ಭೀತಿ ನಿರ್ಮಾಣವಾಗುವಂತ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಪ್ರಿಯಾಂಕಾ ಖರ್ಗೆ ಅವರು ನೂತನವಾಗಿ ಏನು ಗೃಹ ಸಚಿವರಾಗಿ ಅಧಿಕಾರ ವಹಿಸ್ಕೊಂಡ ಮೇಲೂ ಕೂಡ ಇನ್ ಮುಂದೆನಾದ್ರೂ ಇಂತಹ ಕ್ರೈಮ್ ರೇಟ್ಗಳು ಕಡಿಮೆ ಆಗುತ್ತಾ ಕಾದು ನೋಡಬೇಕು. ಇನ್ನು ಪ್ರಕರಣದ ವಿಚಾರಕ್ಕೆ ಬರೋದಾದ್ರೆ ಒಟ್ಟು 6 ಮಂದಿ ಏನು ಈ ಮಹಿಳಾ ಆರೋಪಿ ಕೂಡ ಇದರಲ್ಲಿ ಅಕ್ಷತಾ ಎಂಬ ಆಕೆ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಆ CCTV ಫುಟೇಜ್ ನಲ್ಲಿ ಎಲ್ಲ ಸತ್ಯ ಕೂಡ ಬಯಲಾಗಿರುವಂಥದ್ದು. ಅಕ್ಷತಾ ಸೇರಿದಂತೆ 6 ಮಂದಿ ಆರೋಪಿಗಳನ್ನ ಏನು ಈ ಹಲ್ಮುರ್ಕ ರಾಜು ಕೊಲೆ ಪ್ರಕರಣದಲ್ಲಿ 6 ಮಂದಿ ಆರೋಪಿಗಳನ್ನ ಇದೀಗ ಬಂಧನ ಮಾಡಿರುವಂಥದ್ದು. ಜೊತೆಯಲ್ಲಿ ಹೆಂಗೆ ಪೊಲೀಸರಿಗೆ ಸುಳಿವು ಸಿಗುತ್ತೆ ಅಂದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತಾರೆ, ಸ್ವತಃ ಪೊಲೀಸರೇ ಬೆಚ್ಚಿ ಬೀಳ್ತಾರೆ. ಈ ಹಲ್ಮುರ್ಕ ರಾಜುವಿನ ಚಲನವಲನವನ್ನ ನೋಡ್ಕೊಳ್ಳೋದಕ್ಕೆ ಅಂತೇಳಿ ಹಂತಕರು ಅಕ್ಷತಳಿಗೆ ಒಂದು ಏನು ಸುಪಾರಿಯನ್ನ, ಆ ಒಂದು ಜವಾಬ್ದಾರಿಯನ್ನ ಅಂತ ಕೂಡ ಹೇಳ್ಬೋದು, ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾಳೆ. ಆಕೆ ಸುಮಾರು ದಿವಸಗಳಿಂದ ಆತನ ಚಲನವಲನವನ್ನ ಗಮನಿಸ್ತಾ ಇರ್ತಾಳೆ. ಅದಾದ ನಂತರ ಸಲೂನ್ಗೆ ಬಂದಂತ ಹಲ್ಮುರ್ಕ ರಾಜುವಿನ ಬಗ್ಗೆ ಆಕೆಯೇ ಅಕ್ಷತಾಳೆ ಸುಳಿವನ್ನ ಕೊಡ್ತಾಳೆ. ಸ್ಕೂಟಿನಲ್ಲಿ ಒಂದು 2 ವೀಲರ್ ನಲ್ಲಿ ಬಂದಂತ ಆಕೆ ಕಾರ್ನಲ್ಲಿ ಇದ್ದಂತ ಹಂತಕರಿಗೆ ಕೈ ಸನ್ನೆ ಮಾಡಿ ತೋರಿಸ್ತಾಳೆ, ಈ ಭಾಗದಲ್ಲಿ ಈ ದಿಕ್ಕಿನಲ್ಲಿ ಇದ್ದಾಳೆ ಅಂತೇಳಿ. ಸೊ ಆ ದೃಶ್ಯ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ, CCTV ಫುಟೇಜ್ ನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಂತಕರಿಗೆ ಅಕ್ಷತಾ ತುಂಬಾ ನೀಟಾಗಿ ಆತ ಎಲ್ಲಿದ್ದಾನೆ, ಈ ಹಲ್ಮುರ್ಕ ರಾಜು ಹೆಂಗ್ ಹೊರಗಡೆ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಎಲ್ಲವೂ ಕೂಡ ಮಾಹಿತಿ ಕಲೆ ಹಾಕಿದ್ಲು ಅದಾಗ್ಲೇ. ಸೊ ಸ್ಕೂಟಿಯಿಂದ ಬಂದಂತ ಆಕೆ ಸುಳುವನ್ನ ಕೊಡ್ತಾಳೆ, ಕೈ ಸನ್ನೆ ಮಾಡಿ ತೋರಿಸ್ತಾಳೆ. ಅದಾದ ನಂತರ ಒಂದು ಸಣ್ಣ ರೋಡ್ಗೆ ತಿರುವನ್ನ ಪಡೆದುಕೊಂಡಿದ್ದಂತ ಕಾರು ಮತ್ತೆ ಅಗೇನ್ ರಿವರ್ಸ್ ಬಂದು ಆ ರೋಡ್ಗೆ ತಿರುವನ್ನ ಪಡೆದುಕೊಳ್ತಾರೆ. ಅದಾದ್ಮೇಲೆ ಹಲ್ಮುರ್ಕ ರಾಜು ಇದ್ದಂತ ಸ್ಥಳದಲ್ಲಿ ಕಾರ್ ಪಾರ್ಕ್ ಮಾಡಿ ಹಂತಕರು ಆತನನ್ನ ಬೆನ್ನಟ್ಟಿ ಬರ್ತಾರೆ, ಅಟ್ಟಾಡಿಸ್ಕೊಂಡು ಬಂದು ನಡು ರಸ್ತೆನಲ್ಲಿ ಆತನನ್ನ ಕೊಚ್ಚ ಹಾಕ್ತಾರೆ. ಇನ್ನೊಂದು ದುರಂತ ಏನಂದ್ರೆ, ಆ ಒಂದು ಕೊಲೆ ನಡೆಯುತ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ, ಇಲಾಖೆಯವರು ಕೂಡ, ಒಬ್ರು ಮಹಿಳಾ ಪೇದೆ ಅನ್ಸುತ್ತೆ, ಮತ್ತೊಬ್ರು ಬೈಕ್ ಓಡಿಸ್ತಾ ಇರ್ತಾರೆ. ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಅವರು ಲೈವ್ ಅಲ್ಲಿ ನೋಡ್ತಾರೆ, ಅದನ್ನ ನೋಡಿಯೂ ಕೂಡ ಕಂಡು ಕಾಣದಂತೆ ಹೋಗಿರುವಂತದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಅಂದ್ರೆ ಪೊಲೀಸರೇ ಸ್ವತಃ ಭಯ ಬೀಳುವಂತ ಇಂಥ ಘಟನೆ ನೋಡಿ, ಇಂಥ ಏನು ಕೊಲೆ ಪ್ರಕರಣಗಳನ್ನ ನೋಡಿ ಸ್ವತಃ ಪೊಲೀಸರೇ ಭಯ ಬೀಳ್ತಾರೆ ಅಂದ್ರೆ ಇನ್ನು ಜನಸಾಮಾನ್ಯರ ಸ್ಥಿತಿ ಹೇಗಿರ್ಬೇಡ. ನಿಜಕ್ಕೂ ಇಂಥ ಘಟನೆಗಳು ಮರುಕಳಿಸಬಾರದು. ಇನ್ನು ಮುಂದಾದ್ರೂ ಈಗಾಗಲೇ CCB ಪೊಲೀಸರು ಏನು ಫೀಲ್ಡ್ಗಿಳಿದಿದ್ದಾರೆ, ರೌಡಿಗಳ ಅಟ್ಟಹಾಸಕ್ಕೆ ಮಟ್ಟ ಹಾಕೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನು ಮುಂದೆ ಆದ್ರೂ ಬೆಂಗಳೂರಿನಲ್ಲಿ ಇಂತಹ ಕ್ರೈಮ್ ರೇಟ್ಗಳು ಕಡಿಮೆ ಆಗುತ್ತಾ ಕಾದ್ ನೋಡ್ಬೇಕು. ಸ್ನೇಹಿತರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸುದ್ದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ. ಪೊಲೀಸ್ ಫೈಲ್.